Hey guys, welcome back to my channel. ಸೊ ಒನ್ ಡೇ ಅಲ್ಲಿ ನೀವು ದೇವನಹಳ್ಳಿ ಹತ್ರ ಯಾವ್ಯಾವ ಪ್ಲೇಸಸ್ಗೆ ಹೋಗಿ ಬರ್ಬೋದು ವಿತಿನ್ ಎ ಶಾರ್ಟ್ ಟೈಮ್ ಅನ್ನೋದನ್ನ ನಾನು ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಪ್ಲಾನ್ ಮಾಡಿದ್ದು ಜೀವಾ ಪಾರ್ಕ್, ದೇವನಹಳ್ಳಿ ಹತ್ರ ಇರೋದು, ನಂದಿ ಹಿಲ್ಸ್ಗೆ ನಿಯರ್ ಬೈ ನಂದಿ ಹಿಲ್ಸ್ ಜೀವಾ ಪಾರ್ಕ್ ಅಂತ ಪ್ಲಾನ್ ಮಾಡಿದ್ವಿ. ಸೊ ಫಸ್ಟ್ ಜೀವಾ ಪಾರ್ಕ್ಗೆ ಹೋಗ್ಬೇಕು ಆದ್ರೆ ಸೊ ಆನ್ ದ ವೇ ಈ ಭೀಮೇಶ್ವರ ಸ್ವಾಮಿ ಟೆಂಪಲ್ ನಮಗೆ ಸಿಕ್ತು. ಸೊ ಸಚ್ ಅ ಬ್ಯೂಟಿಫುಲ್ ಟೆಂಪಲ್. ಸೊ ಒಂದೇ ಏಕಶಿಲಾ ಬೆಟ್ಟದಿಂದ ಇದು ನಿರ್ಮಾಣ ಆಗಿದೆ ಅನ್ನೋ ಥರ ಇದೆ. ಸೊ ನೋಡಿ, ಕೇವ್ ಒಳಗಡೆ ಟೆಂಪಲ್ಸ್ ಇದೆ, ಎರಡು ಟೆಂಪಲ್ಸ್. ಆ್ಯಂಡ್ ಸುತ್ತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ. ಸೊ ಇಲ್ಲಿ ಬಂದು ಲಿಂಗ ಇದೆ, ಭೀಮೇಶ್ವರ ಸ್ವಾಮಿ ಲಿಂಗ ಇದೆ, ಅದನ್ನ ಪೂಜೆ ಮಾಡ್ತಾರೆ. ಎವ್ರಿ ಸ್ಯಾಟರ್ಡೇ ಆರ್ ಮಂಡೇ ಓಪನ್ ಇರುತ್ತೆ ಇದು. ಸೊ ದಿಸ್ ಇಸ್ ದ ಭೀಮೇಶ್ವರ ಟೆಂಪಲ್. ಸೊ ಯಾವಾಗ ನಿಮಗೆ ಸಿಗುತ್ತೆ, ನೀವು ಜೀವಾ ಪಾರ್ಕ್ ಹೋಗ್ಬೇಕಾದ್ರೆ ಆನ್ ದ ವೇ ಇದು ನಿಮಗೆ ಸಿಗುತ್ತೆ. ಸೊ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. Gary. Gary. Hello. ನೆಕ್ಸ್ಟ್ ಇದಾದ್ಮೇಲೆ ಒಂದು 10 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಜೀವಾ ಪಾರ್ಕ್ ಸಿಗುತ್ತೆ. ಇಲ್ಲಿ ಆಕ್ಚುಲಿ ಟಿಕೆಟ್ ಪ್ರೈಸ್ ಪರ್ ಅಡಲ್ಟ್ ಬಂದು 250 ರುಪೀಸ್ ತಗೋತಾರೆ. ನೀವೇನು ಆನ್ಲೈನ್ ಬುಕಿಂಗ್ ಮ್ಯಾಂಡೇಟ್ರಿ ಇಲ್ಲ, ಅಲ್ಲೇ ಹೋಗಿ ನೀವು ವಿಸಿಟ್ ಮಾಡಿ ಟಿಕೆಟ್ಸ್ ಏನಿದೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ 2 ಇಯರ್ ಒಳಗಡೆ ಏನು ಟಿಕೆಟ್ ಇರಲ್ಲ, 2 ಇಯರ್ ಆಫ್ಟರ್ 200 ರುಪೀಸ್ ಟಿಕೆಟ್ ಇರುತ್ತೆ. ನಮ್ಮ ಪಾಪಗೇನು ನಾವು ಅವರು ಟಿಕೆಟ್ ತಗೊಳ್ಳಿಲ್ಲ. ಸೊ ಫಸ್ಟ್ ಬಂದು ಇಲ್ಲಿ ನಮಗೆ ಕೋಳಿಗಳನ್ನ ತೋರಿಸ್ತಾರೆ, ಕೋಳಿಗೆ ಫೀಡ್ ಮಾಡೋದಕ್ಕೆ ಕೊಡ್ತಾರೆ. ಬೇಡ, ನಾನು ಕೊಡಲ್ಲ. ಅದು ಫಾಸ್ಟ್ ಬ್ರಹ್ಮ ಚಿಕನ್ ಇದು ಹೆಸರು ಬ್ರಹ್ಮ ಚಿಕನ್. ಮಾಡೋದೇ ಅವರು. ನೆಕ್ಸ್ಟ್ ನಮಗೆ ಈಮೋ ಕೋಳಿನ ತೋರಿಸ್ತಾರೆ. ಆ್ಯಂಡ್ ಕ್ಯಾಟ್ ಕೂಡ ಇದೆ ಇಲ್ಲಿ, ಕ್ಯಾಟು ಡಾಗ್ ಎಲ್ಲ ಇದೆ. ಅದನ್ನ ನೋಡ್ಕೊಂಡು ಬಂದಾದ್ಮೇಲೆ ಈಮೋ ಕೋಳಿನ ತೋರಿಸ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿನ ತೋರಿಸ್ತಾರೆ ನಮಗೆ. ಏನಿದು ಹೊಸ್ತಾಗಿ ಬಂದ್ಬಿಟ್ಟಿದ್ದೀನಿ ಅಂತ ಬೇಜಾನೈತೆ ನೋಡೋದು. ಇದು ಚಿಕ್ಕಿ ಅಂತ. ಬೈಲಿ
ಆ್ಯಂಡ್ ನೆಕ್ಸ್ಟ್ ನಮಗೆ ಆಮೆನ ತೋರಿಸ್ತಾರೆ. ಆಮೆನ ಇಟ್ಕೊಳ್ಳೋದಕ್ಕೆ ಟಚ್ ಮಾಡೋದಕ್ಕೆ ಕೊಡ್ತಾರೆ. ಏನೋ ಒಂಥರ ಸ್ಪೆಷಲ್ ಫೀಲ್ ಅಂತ ಹೇಳ್ಬೋದು. ಪ್ರಾಣಿಗಳನ್ನ ಕಂಡ್ರೆ ಸ್ವಲ್ಪ ಭಯ ಪಡೋ ನಾವು ಏನೋ ಒಂಥರ ಟಚ್ ಮಾಡಿ ಫೀಲ್ ಮಾಡ್ಕೊಂಡಾಗ ಏನೋ ಒಂಥರ ಪ್ರೌಡ್ ಅನಿಸುತ್ತೆ. ಏನೋ ಸ್ವಲ್ಪ ಅನಿಮಲ್ಸೇ ಇರ್ಬೋದು, ಬಟ್ ಟಚ್ ಮಾಡಿ ಅದ್ರ ಜೊತೆ ಇಂಟರ್ಯಾಕ್ಟ್ ಮಾಡಿದಾಗ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ. ದಟ್ ಈಸ್ ಅನ್ಡಿಫೈನಬಲ್. ಸೊ ಅಲ್ಲಿಂದ ನಮಗೆ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದೆ ಈ ಶೀಪ್ ಮತ್ತು ಮೇಕೆ ಇರೋ ಜಾಗಕ್ಕೆ. ಅಲ್ಲಿ ಕೂಡ ನಮಗೆ ಫೀಡ್ ಮಾಡೋದಕ್ಕೆ ಹುಲ್ಲನ್ನ ಕೊಡ್ತಾರೆ. ಆ್ಯಂಡ್ ಈ ನಿಮಗೆ ಮಕ್ಕಳಿದ್ರೆ ಇದು ಒಂದು ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಅವರು ಎಂಜಾಯ್ ಮಾಡೋದಕ್ಕೆ. ನೋಡಿ ಈ ಥರ ಎಲ್ಲ ಫೀಡ್ ಮಾಡೋದಕ್ಕೆ ಕೊಡ್ತಾರೆ. ನನ್ನ ಮಗ ಅನ್ಫಾರ್ಚುನೇಟ್ಲಿ ವಾಸ್ ಲೈಕ್ ಅವನದು ಫಸ್ಟ್ ಎಕ್ಸ್ಪೀರಿಯನ್ಸ್, ಈ ವಾಸ್ ನಾಟ್ ಎಂಜಾಯಿಂಗ್ ಮಚ್. ಅವ್ನು ಸ್ವಲ್ಪ ಭಯ ಬಿಡ್ತಾ ಇದ್ದ ಎಲ್ಲನೂ ನೋಡಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಸರಿ ಹೋಗ್ಬೋದು ಅಂತ ಅನ್ಕೋತೀನಿ. ನೋಡಿ ಇನ್ನೊಂದು ಪಾಪು ಹೇಗೆ ಎಂಜಾಯ್ ಮಾಡ್ತಾ ಇದೆ. ಸ್ವಲ್ಪ ಬುದ್ಧಿ ಬರಬೇಕು ಮಕ್ಕಳಿಗೆ ಎಂಜಾಯ್ ಮಾಡೋದು ಕೂಡ. ನೆಕ್ಸ್ಟ್ ಶೀಪ್ ಆ್ಯಂಡ್ ಗುಡ್ನ ನೋಡ್ಕೊಂಡು ನೆಕ್ಸ್ಟ್ ಹೋಗಿದೆ ಕೌಸ್ ಸೆಕ್ಷನ್ಗೆ. ಪುಂಗ್ನೂರು ಕೌ ಒಂದೇ ಒಂದಿದೆ, ಇನ್ನು ಮಿಕ್ಕಿದೆಲ್ಲ ನಮ್ಮ ಕೌ ಇದೆ. ಆ್ಯಂಡ್ ಅದನ್ನ ತರಿಸ್ತಾರಂತೆ ಇನ್ನು ಹೊಸದು ಅನಿಮಲ್ಸ್ ಎಲ್ಲ. ಲೈಕ್ ಎಲ್ಲ ಅನಿಮಲ್ಸ್ ಅವ್ರು ಇಟ್ಕೋಬಹುದು. ಕೆಲವೊಂದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ, ಕೆಲವೊಂದಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾವುದಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಅನ್ನೋ ಪ್ರಾಣಿಗಳನ್ನ ಮಾತ್ರ ಅವರು ಇಟ್ಕೊಳ್ಳೋಕೆ ಸಾಧ್ಯ ಅಂತೆ. ಸೊ ನೆಕ್ಸ್ಟ್ ಬಂದಿದ್ದು ಒಂದು ಡಾಗ್ ಸೆಕ್ಷನ್ಗೆ. ಒಂದೇ ಒಂದು ಡಾಗ್ ನಮಗೆ ಕಾಣ್ತಿದೆ ಅಲ್ಲಿ. ಇನ್ನು ಮಿಕ್ಕಿದ ಡಾಗ್ ಆ ಕಡೆ ಹೋಗಿ ರೆಸ್ಟ್ ಮಾಡ್ತಾ ಇದ್ವು. ಸೊ ಸಚ್ ಎ ಸ್ವೀಟ್ ಆ್ಯಂಡ್ ಕಾಮ್ ಡಾಗ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ನನ್ನ ಮಗ ಎಲ್ಲೇ ಬಂದು ಮಣ್ಣಲ್ಲಿ ಆಡೋದು ಮಾತ್ರ ತಪ್ಪಲ್ಲ. ನೆಕ್ಸ್ಟ್ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ದೆ ಆಸ್ಟ್ರಿಚ್ ಸೆಕ್ಷನ್ಗೆ. ಆ್ಯಂಡ್ ಆಸ್ಟ್ರಿಚ್ ಕೂಡ ಫೀಡ್ ಮಾಡೋದಕ್ಕೆ ಕೊಡ್ತಾರೆ. ಇನ್ನೊಂದು ವಿಶೇಷ ಸಂಗತಿ ಏನಪ್ಪ ಅಂದರೆ, ಸೊ ಫೀಡ್ ಮಾಡಿಸ್ತಾ ಇದ್ದಾಗ ಅಕಸ್ಮಾತ್ ಆ ಫೀಡ್ ಏನಾದರೂ ಗ್ರೌಂಡ್ ಕೆಳಗಡೆ ಬಿದ್ದೋಯ್ತು ಅಂದರೆ ಮತ್ತೆ ನೀವು ಫೀಡ್ ಕೊಟ್ಟರೆ ಅದು ತಿನ್ನೋದಿಲ್ವಂತೆ. ಅದಕ್ಕೆ ಅಕ್ಕಿ, ರಾಗಿ, ಗೋಧಿ ಎಲ್ಲ ಹಾಕ್ತಾರಂತೆ. ಬಟ್ ಅದು ಕೆಳಗಡೆ ಎಲ್ಲ ಬಗ್ಗಿ ತಿನ್ನಲ್ಲ, ಮೇಲ್ಗಡೆನೆ ಕೊಡ್ಬೇಕು ಅದಕ್ಕೆ ಫೀಡು. ಸೊ ಅಲ್ಲಿ ಸ್ವಲ್ಪ ಫೀಡ್ ಮಾಡಿ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಅಂಡ್ ಅಲ್ಲಿಂದ ನಾವು ಹೋಗಿದ್ದೆ ನೆಕ್ಸ್ಟ್ ಸೆಕ್ಷನ್ ರಾಬಿಟ್, ನನ್ನ ಫೇವ್ರೆಟ್ ಆನಿಮಲ್ ಸೆಕ್ಷನ್ ಇದೆ. ಸೊ ಸಚ್ ಗ್ರೂಪ್ ಆಫ್ ರ್ಯಾಬಿಟ್ಸ್ ಅಂತ ಹೇಳ್ಬೋದು. ನೋಡಿ ಎಷ್ಟು ರ್ಯಾಬಿಟ್ಸ್ ಇದೆ ಅಲ್ಲಿ ಅಂತ. ಸೊ ಅದನ್ನು ಫೀಡ್ ಮಾಡ್ಬೇಕಾದ್ರೆ ಸಚ್ ಎ ಹ್ಯಾಪಿ ಮೂಮೆಂಟ್ ಅಂತ ಅನ್ಸುತ್ತೆ ನೋಡಿ. ಬಟ್ ಅದನ್ನು ನಾವು ಟಚ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಟಚ್ಚಿತ್ತೆ ಆ್ಯಕ್ಚುಲಿ. ಸ್ವಲ್ಪ ರೂಢಿ ಇರಬೇಕು, ಅದ್ರ ಜೊತೆ ಯಾರು ರೂಢಿ ಇರ್ತಾರೆ ಮಾತ್ರ ಅವರಿಗೆ ಚೆನ್ನಾಗಿರುತ್ತೆ. ಓಕೆ ಅದನ್ನು ಕೊಡ್ತಾ ಇದ್ರು, ಬಟ್ ಟಚ್ಚಿತ್ತೆ ಔಟ್ಸೈಡರ್ಸ್ಗೆ ಅಂತ ಭಯ ಅವ್ರಿಗೂ. ಸೊ ಅಲ್ಲೇ ನಾವು ಫೀಡ್ ಮಾಡಿ ಟಚ್ ಮಾಡ್ಬೋದು ರ್ಯಾಬಿಟ್ನ. ಟಚ್ ಮಾಡಿ, ಟಚ್ ಮಾಡ್ಬೋದು, ಎತ್ತಂಗಿಲ್ಲ, ಟಚ್ ಮಾಡಿ. ನೆಕ್ಸ್ಟ್ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಗಿನಿ ಪಿಗ್ಸ್ ಸೆಕ್ಷನ್ಗೆ. ಗಿನಿ ಪಿಗ್ಸ್ ತುಂಬಾ ಇದೆ. ಸೊ ಅದನ್ನು ಕೂಡ ಜಸ್ಟ್ ಟಚ್ ಮಾಡ್ಬೋದು ಅಷ್ಟೇ, ಎತ್ಕೊಳ್ಳೋದಕ್ಕಾಗಲ್ಲ. ಟಚ್ ಬಿಡುತ್ತೆ, ಆರೆಲ್ಸ್ ಕಚ್ಚುತ್ತೆ, ಶಾರ್ಪ್ ಆಗಿರೋದ್ರಿಂದ ಅದ್ರದ್ದು ಹಲ್ಲು. ನಾನು ಒಂದು ರಾಬಿಟ್ ಟೆಸ್ಟ್ ಮಾಡ್ತಾ ಇದ್ದೆ ಇಲ್ಲಿ.
ಓಕೆ. ಇವು ಕಚ್ತವ ಮೊಲ ಪರ್ಸ್ಬಿಡುತ್ತೆ. ಆ್ಯಂಡ್ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ದು ರೆಪ್ಟೈಲ್ ಸೆಕ್ಷನ್ಗೆ. ಸೊ ಫಸ್ಟ್ ಬಂದು ಇದೊಂದು ರೆಪ್ಟೈಲ್. ಹಾವು ಕಂಡ್ರೆ ಮಾರು ದೂರ ಓಡ್ತಾ ಇದ್ದಿದ್ದು ನನಗೆ. ಹಾವು ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕೆ ಅಂದರೆ ಅದು ಪೈಥಾನ್ ಬರೀ ಇಲ್ಲಿ ವಾಟೆವರ್ ಚಿಕ್ಕ ಪ್ರಾಣಿಗಳನ್ನ ನುಂಗುತ್ತೆ ಅಷ್ಟೇ. ಅದು ಹಾರ್ಮ್ಲೆಸ್, ಮನುಷ್ಯರಿಗೇನು ಮಾಡೋದಿಲ್ಲ. ಆ್ಯಂಡ್ ಹಲ್ಲನ್ನ ಕೂಡ ಕಿತ್ತಿರ್ತಾರೆ. ಆ್ಯಂಡ್ ದೇ ವೋಂಟ್ ಬೈಟ್ ಆಲ್ಸೋ. ಸೊ ಅದಕ್ಕೆ ಆಹಾರ ಬಂದು ಮೀನ ಕೊಡ್ತಾರಂತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನೆಕ್ಸ್ಟ್ ಹೋಗಿದ್ದು ಡಕ್ ಸೆಕ್ಷನ್ನಿಗೆ. ಡಕ್ ನೋಡ್ಬೋದು, ವೆರೈಟೀಸ್ ಆಫ್ ಡಕ್ಸ್. ಅಲ್ಲೂ ಕೂಡ ನಮಗೆ ಫೀಡ್ ಮಾಡೋದಕ್ಕೆ ಕೊಡ್ತಾರೆ. ಕುಕಿ ಹಾಕ್ಬಿಡುತ್ತೆ. ಮಣ್ಣದು. ನೆಕ್ಸ್ಟ್ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಬರ್ಡ್ ಸೆಕ್ಷನ್ನಿಗೆ. ವೆರೈಟೀಸ್ ಆಫ್ ಬರ್ಡ್ಸ್ನ ನೀವು ನೋಡ್ಬೋದು ಇಲ್ಲಿ. ಅಲ್ಲಿ ಕೂಡ ಫೀಡ್ ಮಾಡೋದಕ್ಕೆ ಕೊಡ್ತಾರೆ. ಆ್ಯಂಡ್ ನಮ್ಮ ಮೈ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಕೂಡ ಅಲೋ ಮಾಡ್ತಾರೆ. ನೀವು ಇದೆಲ್ಲ ಬೇರೆ ಕಡೆ ಹೋದರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಸಪ್ರೇಟಾಗಿ ಕೊಡಬೇಕು ನೋಡಿ. ಬಟ್ ನೋಡಿ ಅವರು ಇದು ಒಂದರಲ್ಲೇ ಎಲ್ಲ ಕವರ್ ಮಾಡ್ತಾರೆ. ಫೀಡ್ ಮಾಡೋದಕ್ಕೆ ಕೊಡ್ತಾರೆ. ಫೋಟೋ, ವಿಡಿಯೋ ಎಂಡ್ಲೆಸ್. ನೀವು ಎಷ್ಟು ಬೇಕಾದರೂ ತೊಗೋಬೋದು. ಅಲ್ಲಿ ಎಷ್ಟೊತ್ತು ಬೇಕಾದರೂ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ರೆಕಮೆಂಡ್ ಮಾಡೋದು ವೀಕ್ ಡೇಸಲ್ಲಿ ಮಾತ್ರ ಹೋಗಿ. ವೀಕೆಂಡ್ಸಲ್ಲಿ ತುಂಬ ಕ್ರೌಡ್ ಇರುತ್ತೆ ಅಂದರೆ ವೀಕ್ ಡೇಸಲ್ಲಿ ಹೋದರೆ ನೀವು ನಿಧಾನಕ್ಕೆ ಈ ಥರ ಎಂಜಾಯ್ ಮಾಡ್ಕೋಬೋದು. ಕ್ರೌಡ್ ಇದ್ದರೆ ನಿಮಗೇನು ಎಂಜಾಯ್ ಮಾಡೋದು. ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹಾರ್ಸ್ ರೈಡಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ಹಾರ್ಸ್ ರೈಡಿಂಗ್ ಬೇಕಾದರೆ ಸಪರೇಟಾಗಿ 150 rupees ಪ್ರೊವೈಡ್ ಮಾಡಬೇಕಂತೆ ಅವರಿಗೆ. ನಮಗೇನು ಹಾರ್ಸ್ ರೈಡಿಂಗ್ ಅವಶ್ಯಕತೆ ಇರಲಿಲ್ಲ. ಇಷ್ಟು ನೋಡೋ ಅಷ್ಟೊತ್ತಿಗೆ ನನ್ನ ಮಗ ನಮಗೆ ಸುಸ್ತು ಮಾಡಿ ಬಿಸಾಕಿದ್ದ. ಸೊ ಅಷ್ಟೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಟೈಮ್ ಆಗೋಗಿತ್ತು. ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ರಿಂದ ನಂದಿ ಹಿಲ್ಸ್ ಬೇಡ. ನೆಕ್ಸ್ಟು ಒಂದು ಲೇಕ್ ಇತ್ತು ಆ್ಯಕ್ಚುಲಿ ಅಲ್ಲಿ, ಅವತಿ ಲೇಕ್ ಅಂತ ಅವರೇ ರೆಕಮೆಂಡ್ ಮಾಡಿದ್ದು ನಮಗೆ ಅಲ್ಲಿರೋ ಗೈಡ್. ಸೊ ಅಲ್ಲಿಂದ ನಾವು ಹೊರಟಿದ್ದೆ ಅವತಿ ಲೇಕ್. ಅವತಿ ಲೇಕ್ ಇಸ್ ಸಚ್ ಎ ಹ್ಯೂಜ್ ಲೇಕ್. ಆ್ಯಂಡ್ ಮುಂದೆ ಬಂದು ಒಳ್ಳೆ ಸೀನ್ರಿ ಇದೆ ಈ ಥರ. ಆ್ಯಂಡ್ ಅಲ್ಲೇ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ಶು ಸುಟ್ಬಿಟ್ಟು ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ಆ್ಯಂಡ್ ಡ್ರಿಂಕ್ಸ್ ಕೂಡ ಅಲ್ಲಿ ಮಾಡೋದಕ್ಕೆ ಅಲೋ ಇದೆ. ಸಪರೇಟ್ ಸೆಕ್ಷನ್ಸ್ ಥರ ಅಲ್ಲಿ ಮಾಡಿದ್ದಾರೆ. ಡ್ರಿಂಕ್ಸ್ ಆ್ಯಂಡ್ ಮೀನು ನಿಮಗೆ ಅಲ್ಲಿ ಸಿಗುತ್ತೆ. ಆ್ಯಂಡ್ ಬೋಟಿಂಗ್ ಸಹ ಹೋಗ್ಬೋದು ನೀವು ಅಲ್ಲಿ. ನೋಡಿ ಎಷ್ಟೊಂದು ಕಾರ್ ನಿಂತಿದೆ ಆಗಲೇ. ಸೊ ಡಾಬಾ ಥರ ಮಾಡಿದ್ದಾರೆ ಹಟ್ಸ್ ಹಾಕ್ಬಿಟ್ಟು.
ವೇರ್ ನಿಮಗೆ ಮೀನು ತಿನ್ಕೊಂಡು ಅಲ್ಲಿ ಕುಡಿಯೋದಕ್ಕೆ ಅವರು ಅಲೋ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ರೆಕಮೆಂಡೆಡ್ ಫಾರ್ ಫ್ಯಾಮಿಲೀಸ್. ಯಾಕೆ ಅಂದರೆ ಅಲ್ಲಿ ತುಂಬ ಜನ ಕುಡ್ಕೊಂಡು ಕೂತಿರ್ತಾರೆ. ಹುಡುಗರು ಹೋಗೋದಾದರೆ ಇಟ್ ಈಸ್ ಎ ಗುಡ್ ಪ್ಲೇಸ್. ನೆಕ್ಸ್ಟು ನಾವು ಅಲ್ಲಿ ಲೇಕ್ನ ನೋಡಿಕೊಂಡು ಒಂದು ಫಿಶ್ ಫ್ರೈ ಮಾಡೋಣ ಅಂದ್ಬಿಟ್ಟು ಬಾಂಬೆ ಫಿಶ್ ತಗೊಂಡ್ವಿ. ಇಟ್ ವಾಸ್ ನೈಸ್. ಫೈನಲಿ ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಟಿತ್ತು ಮನೆ ಕಡೆಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.